given to me, and Chandrapal is the, epitome of that. He has been doing seva for the last 20 or 25 years, and he was very dear to Swami. So I request him. तेजस्विनामधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಯಾವತ್ತೂ ನಿಂತು ನಿಂತ್ಕೊಂಡಿಲ್ಲ, ಅವಿರ್ತಾ ಇದೆ ನನಗೆ. ಗುರುಗಳು ಕೊಟ್ಟಿರುವಂಥ ಭಾಗ್ಯ ಇದು. ಅದಕ್ಕೊಂದು ಭಜನೆ ಆಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಎಲ್ಲಿ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ತಸ್ಮೋ ಶ್ರೀ ಗುರುವೇ. ಗುರು ತಸ್ಮಾ ಶ್ರೀ ಗುರುವೇ. ಸಚ್ಚಿದಾನಂದ ಸ್ವರೂಪಾಯ. ಸಚ್ಚಿದಾನಂದ ಸ್ವರೂಪಾಯ. ನಿಗುಣಾಯ ಗುಣಾತ್ಮನೇ. ತ್ರಿಗುಣಾಯ ಗುಣಾತ್ಮನೇ. ಸರ್ವವಿದ್ಯಾ ಸ್ವರೂಪಾಯ. ಸರ್ವವಿದ್ಯಾ ಸ್ವರೂಪಾಯ. ದೇವಾಯ ದೇವಾಯ ತಸ್ಮೈ ಶ್ರೀ ಗುರುವೇ. ತಸ್ಮೈ ಶ್ರೀ ಶ್ರೀ ಗುರುವೇ. ಗುಣಾತ್ಮನೇ ತೀರ್ಥಾಯ. ಗುಣಾತ್ಮನೇ ಪೀತಾಯ. ಬುದ್ಧಾಯ ಬುದ್ಧಾಯ. ನಿರ್ಮಲಾಯ ಪರಮಾತ್ಮನೇ. ನಿರ್ಮಲಾಯ ಪರಮಾತ್ಮನೇ. ಬ್ರಹ್ಮ ವಿಷ್ಣು ಮಹೇಶ. ಬ್ರಹ್ಮ ವಿಷ್ಣು ಮಹೇಶ. ದೇವಾಯ ದೇವಾಯ ತಸ್ಮೈ ಶ್ರೀ ಗುರುವೇ. ತಸ್ಮೈ ಶ್ರೀ ಗುರುವೇ. ಗುರುದೇವ ಶರಣಂ ದೇವ. ದೇವಾ ಶರಣಂ ದೇವ. ಪಾಯಿ ಪ್ರಭೋ ಶರಣಂ ದೇವ. ಆಯಿ ಪ್ರಭೋ ಶರಣಂ ದೇವ. ಗುರುದೇವ ಶರಣಂ ದೇವ. ಗುರುದೇವ ಶರಣಂ ದೇವ. ಸುಂದರ ರೂಪ ಶ್ರೀ ಗುರುದೇವ. ಸುಂದರ ರೂಪ ಶ್ರೀ ಗುರುದೇವ. ಸುಂದರ ರೂಪ ಶ್ರೀ ಗುರುದೇವ. ಸುಂದರ ರೂಪ ಶ್ರೀ ಗುರುದೇವ. ಶರಣಂ ಶರಣಂ ಸದ್ಗುರುದೇವ. ಶರಣಂ ಶರಣಂ ಸದ್ಗುರುದೇವ. ಓಂ ಶರಣಂ ಶರಣಂ ಸದ್ಗುರುದೇವ. ಸದ್ಗುರುದೇವ. ಗುರುದೇವ ಶರಣಂ ದೇವ. ಶರಣಂ ದೇವ. ತಾಯಿ ಪ್ರಭೋ ಶರಣಂ ದೇವ. ಆಯಿ ಪ್ರಭೋ ಶರಣಂ ದೇವ. ನಾನು 2ನೇ ಕ್ಲಾಸ್ ಓದ್ತಾ ಇದ್ದಂಗೆ ಭಜನೆ ಅಂದರೆ ನನಗೆ ತುಂಬ ಇಷ್ಟ. ಮನೆಯಲ್ಲಿ ಸ್ಟಾರ್ಟ್ ಆಗ್ಕೊಂಡು ನಾನು ಇರ್ತಾ ಇರಲಿಲ್ಲ. ಒಂದ್ಸತಿ 2 ಕಡೆ ಬಾಟ್ಲು ಹಾಕಿದ್ದಾರೆ. ನಾನು ವಿಲೇಜ್ ದುಡ್ಡಿಗೆ ಹೋಗ್ತಿದ್ದೆ ಭಜನೆಗೆ. ಅಷ್ಟು ಆಸೆ. ಯಾರಾದರೂ ಕಾವಿ ಬಟ್ಟೆ ಹಾಕ್ಬಿಟ್ಟು ಬಂದರೆ ಅವ್ರನ್ನ ಮುಗಿಬೇಕು, ಅವ್ರು ಕೇಳಬೇಕು, ಅವ್ರು ಮಾತಾಡಿಸ್ಬೇಕು ಅಂತ ಆಸೆ. ಒಂದ್ಸತಿ ಪಕ್ಕದೂರಲ್ಲೇ ಒಂದು 2 ಕಿಲೋಮೀಟ್ರು ಅಲ್ಲಿಂದ ಒಂದು ಸ್ವಾಮೀಜಿ ಬಂದರು. ಅವ್ರ ಹಿಂದೆ ಓಡಾಡೋದು. ಏನಪ್ಪ ಹಿಂಗೆ ಓಡಾಡ್ತೀರ? ಸ್ವಾಮಿ ನನಗೇನು ಗೊತ್ತಿಲ್ಲ, ನೀವೇನೋ ಹೇಳಬೇಕು. ಸರಿ, ಅವ್ರ ಜೊತೆ ಯಾವ ಓಡಾಡೋದು, ಎಲ್ಲಿದ್ರಲ್ಲಿ ಹೋಗೋದು. ಅವ್ರ ಊರಿನಿಂದ ಅಲ್ಲಿ ಕೆರೆ ಕಡೆ ಲೆಟ್ರಿನ್ಗೆ ಹೋಗೋದು ಬರೋದು. ನಾನು ಮದ್ಮೇಲೆ ಹೋಗಿ ಕುತ್ಕೊಳ್ಳೋದು ಅವ್ರು ನೋಡೋದಕ್ಕೆ. ಅವ್ರು 8 ಬರೋರು. ಅವ್ರು ಬಂದಾಗ ನಾನು ಇಲ್ಲಿ ಪಕ್ಕದಲ್ಲಿ ನಮ್ಮೂರು ಹೋಗ್ತೇವೆ. ಅವ್ರು ಯಾರು ಕಾಣಬಾರ್ದು ಅಂತ ನಾನು ಮದ್ಮೇಲೆ ಕೂತಿರ್ತೀನಿ. ಹೋಗ್ಬೋದು, ಅವ್ರ ಹತ್ರ ಸೆಲೆಕ್ಟ್ ಮಾಡಿ ಕುತ್ಕೊಳ್ಳೋದು. ಅವ್ರು 1 ಗಂಟೆ ನೀವೇನು ಜನ, ನಾವು ಯಾರು ಮುಗಿಸೋದು, ನೀನು ಕೃಷ್ಣ ಕತೆ ಹೇಳ್ತೀನಿ ಅಂತ. ದಿವಸ ಕೃಷ್ಣ ಕತೆ 1 ಅವರ್ 1.5 ಅವರ್ ಹೇಳೋದು. ಮತ್ತೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಕೆಲಸ ಬರೀ. ಮನೇಲಿ ಬೈಯೋದು, ಯಾವಾಗ ಬಂದು ಆ ಸ್ವಾಮಿ ಜೊತೆ ಹೋಗಿ ಸೇರ್ತೀಯ,
ಸ್ವಾಮಿ ಜೊತೆ ಸೇರಿ ಸ್ವಾಮಿ ಹೋಗಲೆಲ್ಲ ಹಾಳಾಗಿ ಹೋಗ್ತದೆ. ಹಂಗೆ ನಾವೆಲ್ಲ ಇದಾಗ್ಬಿಡ್ತೀವಿ. ಅದಕ್ಕೆ ಹಂಗೆಲ್ಲ ಹೋಗ್ಬೇಡ ಅಂತ ಅವ್ರು ಹೇಳೋದು. ಅವ್ರು ಏನು ಹೇಳಿದ್ರು ನಾನು ಹೋಗ್ತಾನೆ ಇರಿ. 3 ವರ್ಷ ಅವರು ಸೇವೆ ಮಾಡ್ತಾ ಹಂಗೆ ಕಳ್ದಾಗೆ. ಮತ್ತೆ ಅವ್ರು ಸ್ನಾನ ಮಾಡ್ಬೇಕಂದ್ರೆ ಮನೇಲಿ ಒಂದು ಸಿಲ್ವರ್ ಪಾತ್ರೆ ಕಳಿಸ್ಕೊಂಡೋಗಿ ತೋಟದ ಹತ್ರ ನೀರೆತ್ತಿ ಒಂದು ಒಲೆ ಇಕ್ಕಿ ನೀರು ಕಾಯಿಸಿ ಅವ್ರು ಸ್ನಾನ ಮಾಡ್ತಾ ಇದ್ರು. ಊಟ ಎತ್ಕೋಬೇಕಾದ್ರೆ ಕಳ್ತಂದ್ರೆ ಒಂದು ಬಾಟ್ಲಲ್ಲಿ ಅಮ್ಮನ ಕೇಳಿ ಎತ್ಕೊಂಡು ಮುಚ್ಚಿಕೊಂಡು ಎತ್ಕೊಂಡು ಕೊಡೋ ಊಟ ಕೊಡೋದು. ಈ ಥರ 3 ವರ್ಷ ಸೇವೆ ಮಾಡಿ ಅವ್ರು ಅವಾಗ ಒಂದು 3ನೇ ಕ್ಲಾಸ್ ಗಂಟ ಬಂದಿದ್ದೆವು. 7 ವ್ಯಕ್ತಿಗಳದು ಮುದ್ರಾಸನೆ ಅಂತ ಅದೆಲ್ಲ ಕೊಟ್ಟಿದ್ದಾರೆ ಮದುವೆ ಹೇಳಿದಾಗ 3 ವರ್ಷ ಸೇವೆ ಮಾಡಿ ಅವ್ರು ತೀರೋದು. ಗುರುಗಳಿಲ್ಲ ಅಂತ ನಮ್ಗೆ ದುಃಖ ಬಂದಿತ್ತು. ಏನಾದರೂ ನಮ್ಮ ಗುರುಗಳು ಬೇಕೇ ಬೇಕು ಅಂತಿತ್ತು. ನಮ್ಮ ಗುರು ಹೇಗಿದೆಯಲ್ಲ ನೀವು ನೋಡಿದ್ರೆ ಆ ಒಂದು ಸತಿ ಬದುಕಿಯಾರ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಗುರುಗಳಿದ್ದಾರೆ ನೆನಪು ಬಂತು. ಹೋಗ್ಬೇಕು ಅಂತ ಹುಡುಕಿ ಒಂದು ತಿಂಗಳು ಹುಡುಕ್ತೆ ಆಮೇಲೆ ಸಿಗುತ್ತೆ. ಆಮೇಲೆ ಆ ಗುರುಗಳ ಹೋಗಿ ಬೇಡ್ಕೊಂಡು ಗುರುಗಳು ಈ ಥರ ಆಯಿತು, ಇಷ್ಟು ವರ್ಷ ಮಾಡಿದೆ, ಗುರುಗಳಿಲ್ಲ ನಿಮಗೆ ನೀವೇನಾದ್ರು ಹೇಳ್ಬೇಕು. ಏನೇನು ಹೇಳ್ತಾರೆ ಹೇಳ್ರಪ್ಪ, ನಾನೆಲ್ಲ ಹೇಳಿದೆ. ಅದಕ್ಕೆ ಅವರು ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ, ಇಲ್ಲಿ ಬೇರೆ ಥರ ಇತ್ತು, ಆ ಮಂತ್ರನೂ ಬೇರೆ, ನಾನು ಹೇಳ್ತಾ ಇರೋದು ಬೇರೆ. ನೀವು ಏನು ಮಾಡಬೇಕು, 6 ವರ್ಷ ಸೇವೆ ಮಾಡಬೇಕು, ಇಲ್ಲ 12 ವರ್ಷ ಮಾಡಬೇಕು, ಆಗಲೇ ನಾನು ಉಪದೇಶ ಮಾಡೋದು. ಆಯ್ತು ಗುರುಗಳೇ, ಯಾಕೆ ಬರ್ತೀಯ? ನೀವು ಹೇಗೆ ರಾಕ್ ಬರ್ತೀನಿ, ಅಗವತ್ತು ಬರಬಾರ್ದು. ಮತ್ತೆ ಬರ್ತೀನಿ ರಾಕ್ ಬರ್ಬೋದು. ರಾಕ್ ಬರ್ದು ಹೆಂಗೆ ಬರೋದು? ಒಂದಿನ ಬಿಟ್ಟು ಒಂದಿನ ಬರಬೇಕು. 10 ವರ್ಷ ಗುರುಗಳು ಬಿಡ್ತಿರೋದೇ, 10 ವರ್ಷ ಬಿಡ್ತಿರೋ, ಒಂದಿನ ಬಿಟ್ಟು ಒಂದಿನ ಸೈಕಲಲ್ಲಿ ಹೋಗೋದು, ಪಂಚರ್ ಆಗೋದ್ರೆ ನಡ್ಕೊಂಡು ಹೋಗೋದು. ಒಂದಿನ ತಪ್ಪೋದ್ರೆ ನೀನು ಮಾಲ್ಮಾಲಿನ ಆಗ್ಬಿಡ್ತೀಯ ಅಂತ ಅವರು ಶಾಪ. ಬಿಡುದಿರ 5 ವರ್ಷ ಅಲ್ಲಿ ಹೋದೆ. ಆಗ ನಮ್ಮ ಗುರುಗಳಿರೋದು ಗೊತ್ತಾಯ್ತು. ಒಂದಿನ ಅಮಾಸೆ ಪೌರ್ಣಮಿ ದಿವಸ ಭಜನೆ ಪ್ರವಚನ ನಡೀತಾ ಇದೆ ಸಿಂಗಚೂರಲ್ಲಿ. ವಿವೇಕಾನಂದ ಮನೆ ಮೇಲೆ ವಿಚಾರ ನಡೀತಾ ಇದೆ. ಅವ್ರು ಹೇಳ್ತಾ ಆತ್ಮದ ನನಗೆ ಗೊತ್ತಿದೆ. ಬೇರೆ ಭಜನೆ ಪೂಜೆ ಜಪ ಇದು ಆತ್ಮದ ನನಗೆ ಗೊತ್ತಿದೆ. ಅವ್ರ ಸ್ತೋತ್ರಿ ಬ್ರಹ್ಮನಿಷ್ಠ ಆದ್ರೆ ಏನು ಅಂತ ಆ ವಿವೇಕಾನಂದ ಮನೆಯಲ್ಲಿ ಬಂತು. ಅದಕ್ಕೆ ಅರ್ಥ ಬಿಡಿಸಿ ಹೇಳಿದ್ರು. ನಾವು ವೇದ ಓದಿರಬೇಕು, ಅವ್ರಿಗೆ ಅರ್ಥ ಆಗಿರಬೇಕು, ಅನುಭವ ಆಗಿರಬೇಕು, ಅವರೇ ಇನ್ನೊಬ್ಬರಿಗೂ ಉಪದೇಶ ಮಾಡೋಕ್ಕಾಗೋದು, ಆವಾಗಲೇ ಜ್ಞಾನ ಆಗೋದು. ನನಗೆಲ್ಲ ಹೋಯ್ತು. ನಾನು 5-6 ವರ್ಷ ಮಾಡಿ ಹೋಯ್ತಲ್ಲ. ಅವ್ರ ಪಾಪ ಅಕ್ಷರಾಭ್ಯಾಸನೇ ಇಲ್ಲ ನಮ್ಮ ಗುರುಗಳಿಗೆ ಆಗಿರೋರಿಗೆ. ಕತೆ ಹೇಳ್ತಾರೆ ಆದ್ರೆ ಅವ್ರಿಗೆ ಅನುಭವ ಆಗ್ತದಪ್ಪ, ಇನ್ನೊಬ್ರು ಕೇಳೋಕ್ಕಾಗಲ್ಲ. ಮತ್ತೆ ನನ್ನ ಗತಿ ಏನು ಗುರುಗಳು ಅಂತ ಸಿಂಗಲ್ ಕೇಳಿದೆ. ಚಿಕ್ಕ ಸುದ್ದಿ ಆಗದೆ ಏನು ಗೊತ್ತಿಲ್ಲ, ಸೇವೆ ಮಾಡೋ ನಿಜವಾದ ಗುರುಗಳು ನನಗೆ ಗೊತ್ತಿಲ್ವೇ ಅಂತ ನಾನು ಹೇಳ್ತೀನಿ. ಯಾರು ಬೆಳಗ್ಗೆ ಉದಯದ ಮನೆಗೆ ಹೋದ್ರೆ ಹಿಂದ್ಗಡೆನೇ ನಾವು ಹೋಗ್ತೆ ಸಿಂಗಲ್ ಮನೆಗೆ ಹೋಗಿ ಪಾತ್ರೆ ಹೇಳ್ಕೊಂಡೆ. ನಾನು ಇವಾಗ ನೀವೇ ಗುರುಗಳು ಏನು ಹೇಳ್ತೀರೋ ನೀವು ವಿಚಾರ ಅಂದ್ಬಿಟ್ಟು ಅವ್ರ ಮಾತು ಹೇಳ್ಕೊಂಡೆ. ಅವ್ರು ಹೇಳ್ಕೊಂಡೆ ನಾನು ಅಜ್ಞಾನಪ್ಪ, ನನಗೆ ಜ್ಞಾನ ಇಲ್ಲಪ್ಪ, ನಾನಲ್ಲ ಗುರು. ಮತ್ತೆ ಗುರು ತೋರಿಸು ಇದ್ದಾರೆ ಬಾಪ ನಾಳೆ ಬಾ ಅಂತ. ಬೆಳಗ್ಗೆ ನನಗೆ XRTV ಇತ್ತು. ಹೋದರೆ ಸಿಂಗಲ್ ಸೀರಿಯಲ್ ಕರ್ಕೊಂಡು ಅವ್ರು ರಾಗವಿಲ್ಲ. 1 ವರ್ಷ ನಾನು ಅಷ್ಟೇ. ಅವ್ರು ರಾಗ ಬರ್ತಾನೆ. ನಾನು ಮಾಡಿದ್ರೆ ಹಣ್ಣು ಹಾಲು ಎತ್ತು ಬಂದಿದ್ದ. ಪಾಠ ನಡೀತೆ, ಕೋಲಾಟ ಬಂದಿತ್ತು. ನಾವು ಒಳಗೆ ಹೋಗಲಿಲ್ಲ, ಈಚೆ ಬಾಟ್ಲಾಗೆ ನಿಂತಿದ್ದು. ಆದ್ಮೇಲೆ ಗುರುಗಳು ಏನು ಕೇಳೋದು, ರಾಘವ ಬಂದು ಕೇಳೋದೇನು ಏನಿಲ್ಲ ಗುರುಗಳು ನೋಡೋಕೆ ಬಂದು ಗುರುಗಳು ಇಟ್ಕೊಂಡು ಗುರುವಾರ ದಿನ ಮಾತ್ರ ಬರ್ರಿ ಭಾಗವತ ಹೇಳ್ತೀವಿ ನಾವು, ಇವಾಗ ಏನಿಲ್ಲ ಹೋಗ್ರಮ್ಮ ಅಂದರು. ಸರಿ ಹಣ್ಣು ಹಾಲು ತಗೊಂಡ್ರೆ ನಮ್ಗೆ ಬೇಡ ಅಂದರು. ನಾವು ತಗೊಳ್ಳೋಲ್ಲ ಗುರುಗಳೇ, ನಿಮ್ಗೆ ಕೂಡ ಕೊಡ್ತೀವಿ ಎಂತಂದಿರೋದು ನಾವು. ಆಮೇಲೆ ರಾಗ ಈಸ್ಕೊಪ್ಪ ಹೋಗ್ಲಿಲ್ಲ. ಅವ್ರು ಹಣ್ಣು ಕೊಟ್ಟರು, ನಮ್ಗೆ ಈಸ್ಕೊಂಡು ಹೋದು. ಸಿಂಗಲ್ ಜನ ಬಿಟ್ಬಿಟ್ಟು ನಾನು ಬಂದ್ಬಿಟ್ಟೆ. ನಾನು ಬಂದೆ ಆತ ಗುರುಗಳು ಬೇಕು ಬಂದೆ. ಆವಾಗ ಗುರುಗಳು ಬಾಟ್ ತೆಗಿಲ್ಲ. ನಾನೇನು ಮಾಡ್ತೆ ಗಿಡ ಕೇಳೋದು ಈಚೆ ಹೋಗಿ. ಅವರೇ ಬಂದರು. ಏನಪ್ಪ ಎತ್ತಪ್ಪ ಏನಿಲ್ಲ ಗುರುಗಳೇ, ನಿಮ್ಗೆ ದರ್ಶನ ಮಾಡಬೇಕು, ನಿಮ್ಗೆ ಕಟ್ಟಬೇಕು ಅಂತ. ಆವಾಗ ಅವ್ರು ನಮ್ಮ ಜೊತೆ ಅವ್ರ ಗಿಡಗಳು ಕಿತ್ಕೊಂಡು ಆಮೇಲೆ ಇದೆಲ್ಲ ಏನು ತೆಗೆದು ಗುರುಗಳೇ ನಾನು ಇನ್ನೊಂದು ದಿನ ಬರ್ತೀನಿ ಆಲ್ಬಮ್ ಕರ್ಕೊಂಡು. 2 ಜನ 3 ಜನ 4 ಜನ ಈ ವಾರ ಹಿಂಗಾಗಿದ್ದು 10 ಜನ 15 ಜನ ಆಗೋದು. ಇಷ್ಟು ಜನ ಗುಂಪಾಡ್ಕೊಂಡು ಬರೋದು. ಗುರುಗಳಾವಾಗ ಗಾಡಿ ಕೊಡೋಕ್ಕೆ ಎಲ್ಲರಿಗೂ ತೊಂದರೆ ಆಯಿತು. ಒಂದೊಂದು ಎಕ್ಸ್ಟ್ರಾ ತಗೊಟ್ಬಿಟ್ಟಾರೆ ಅನ್ಕೊಂಡು 2 ವರ್ಷ ಮಾಡಿದ್ಮೇಲೆ ಆಮೇಲೆ ಬೇಡ ಗುರುಗಳು ಅಂತಂದ್ರೆ ಟ್ಯಾಕ್ಟ್ರಿ ಒಂದು ತಗೊಂಡೆ. ಗುರುಗಳು ಹೇಳಿದ್ಮೇಲೆ ಆ ಟ್ಯಾಕ್ಟ್ರಲ್ಲಿ ಮನೆ ಹತ್ರ ಎಲ್ಲರೂ ನಡೆಸ್ಕೊಂಡು ಅಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಿಲ್ಲಿಸೋದು ಆಶ್ರಮ ಏಕ ಭಜನೆ ಈಗ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದು. ಗುರುಗಳು ತುಂಬ ಸಂತೋಷ ಆಯಿತು. ಒಂದು ಟ್ಯಾಕ್ಟ್ರ್ ಅವ್ರ ಮುಂದೆ ಟ್ಯಾಕ್ಟ್ರ್ ಬಂದಿದ್ದು. ಲೋನ್ ಕಟ್ಟಕ್ಕಾಗಿಲ್ಲ. ಗುರುಗಳೇ ಮಾಡ್ಬಿಡ್ತೀನಿ, ಯಾಕೆ ಸುಮ್ಮನೆ ಉಪನಿಷತ್ ಪಾಠಕ್ಕೆ ಮಹೇಂದ್ರ ಕೇಳಿದೆ. ಗುರುಗಳೇನು ಮಾತಾಡಲಿಲ್ಲ. ಉಪನಿಷತ್ ನಾವು ಬರೋಕ್ಕಿಲ್ವಲ್ಲ ಕ್ಲಾಸ್ಗೆ. ಮಹೇಂದ್ರ ಕೇಳಿದೆ, ಗುರುಗಳು ಕೇಳಿದ್ರೆ ಏನು ಬೇಡ ಅಂತಾರೆ. ಆಮೇಲೆ ಹೇಳ್ತಾನೆ ಮಹೇಂದ್ರ ಇಲ್ಲ ಬರ್ಬೋದು ಅಂತ ಹೇಳಿದ್ರು. ನಾನು ಬರೋಕ್ಕೆ ಶುರು ಮಾಡಿ ಕ್ಲಾಸ್ ಕೂತ್ಕೊಟ್ರೆ ಅಲ್ಲಿ ಪಾಠ ಮಾಡ್ತಾರೆ. ನೀನೇನಪ್ಪ ಮಾಡ್ತೀಯ ಅಂತ ಗುರುಗಳು ಇದು ಸಾಧ್ಯನೇ ನೀವು ಹೇಳಿದ್ದೀರಲ್ಲ ಅಂತ ಅವ್ರು ಏನು ಮಾತಾಡಲಿಲ್ಲ. ಆಮೇಲೆ ಸರಿ ನಾನು ಟ್ಯಾಕ್ಟ್ರಿ ಮಾಡ್ಬಿಡ್ತೀನಿ ಗುರುಗಳೇ ಅಂತ 4 ಲಕ್ಷ ಕಟ್ತಾರೆ. ಗುರುಗಳೇನು ಮಾತಾಡಿ ನಾನು ಒಂದು ಬೆಳೆ ಇಟ್ಬಿಟ್ಟು ಗುರು ಮೇಲೆ ಬಾರಕ್ಕೆ 4 ಲಕ್ಷ ಅಷ್ಟೇ ಬಂತು. ಕಟ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ಗುರುಗಳು ತಕ್ಕ ಬಂದೆ. ಗುರುಗಳು ಕೇಳ್ಬಿಡ ಏನು ಗುರುಗಳು ಹಿಂಗಾಯ್ತು. ಗುರುಗಳು ಬರ್ತಾರೆ ಟ್ಯಾಕ್ಟ್ರಿ ಮಾಡ್ತೀವಿ ಇವಾಗ ನೀನು ಅಂತ ಕೇಳ್ತಾರೆ. ನಾನು ನೀನು ಹೇಳಲೇ ಇಲ್ಲ. ಡಾಕ್ಯುಮೆಂಟ್
ತೋರಿಸ್ಲಿಲ್ಲ. ಟ್ಯಾಕ್ಸಿ ಮಾತು ಈಗ ನೀನು ಅಂತಾರೆ. ನಾನು ಜೀಪ್ ಬಂತು ಎಲ್ಲ ಮಾಡೋದು ಗುರುಗಳೇ ಅಂತ ಅರ್ಥ ಆಗ್ಬಿಡ್ತು. ಆಮೇಲೆ ಜನ ಕರ್ಕೊಂಡ್ಬರೋದಕ್ಕೆ ಏನು ಮಾಡೋದು ಅಂತಿದ್ದೆ. ಅವರೇ ಬೇರೆ ಒಬ್ಬರು ಬಿಟ್ಟು ಅಲ್ಲ ಅದು ಜ್ಞಾನ ಹುಡುಗ್ರೆ 10,000 ರೂಪಾಯಿ ಅಡ್ವಾನ್ಸ್ ಮಾಡಿ ಕಾರ್ ಬುಕ್ ಮಾಡಿಬಿಟ್ರು ಓಮ್ನಿ. ಗುರುಗಳು ತಗೊಟ್ಟಿದ್ದಾರೆ. ಮತ್ತೆ ನಾನು ಏನು ಹೋಗ್ತೀನಿ ಅವನು ನಿಮ್ಮ ಬಾ ಸುಮ್ಮನೆ ಅಂತಾರೆ. ಯಾರ ರಾಮಕೃಷ್ಣಪ್ಪ ಅಂತ 10,000 ಅಡ್ವಾನ್ಸ್ಗೆ ಯಾಕೆ ಬಿಡೋದು. ನಾನು 20 ದಿನ ಆದಮೇಲೆ ಕಾರ್ ಬಂದಿದ್ದೆ ಎತ್ಕೋಗ್ಬೇಕು ಅಂತ 1 ಲಕ್ಷ ಎತ್ಕೋಬಾರ್ದು. ಸರಿ ಎಲ್ಲ 1 ಲಕ್ಷ ಎಲ್ಲ ಮಾಡಿ ಎತ್ಕೋದೆ. ಕಾರ್ ನನಗೆ ಅಂತೆ. ನಾನು ಕಾರ್ ಎತ್ಕೊಂಡು ಅಷ್ಟೊಂದು ಖುಷಿಯಾಗಿ ಬರ್ತಾ ಇದ್ದೆ. ಯಾರು ಕರ್ಕೊಂಡು ಗುರುಗಳು ಕೇಳ್ಬೇಕು ಅಂತ ಗುರುಗಳು ಈಚೆ ಬಂದ್ಬಿಟ್ಟು ಏನಪ್ಪ ಏನು ನಗೀತಾ ಇದೆ ಗುರುಗಳೇ ನೀವೇ ಮಾಡಿದ್ರು ನನಗೆ ಅರ್ಥ ಆಗ್ಬಿಟ್ಟು ಅಂತೆ. ಗುರುಗಳು ಅರ್ಥ ಆಗ್ಬಿಡ್ತಾರೆ ನಿಮ್ಗೆ ಹೇಳ್ತಾರೆ. ಗುರುಗಳು ಏನು ಗುರುಗಳು ಇರಲಿ ಸುಮ್ಮನೆ ಅಂತಾರೆ. ಎಷ್ಟೋ ಹಿಂಗೆ ಮಾಡಿದ್ದಾರೆ. ಆಮೇಲೆ ಮನೆ ತಗೊಂಡು ಎಲ್ಲ ನೆಂಟು ಬಂದಿದ್ದಾರೆ. ಅಲ್ಲಿ ಏನು ನಾವು ಬೆಳಗ್ಗೆ ಎಲ್ಲ ಚಿಕನ್ ಮಟನ್ ನಿಂತದ್ದು ಎಲ್ಲ ತಂದ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ. ಏನು ಅವೇನಂತಾರೆ ಇವತ್ತೆಲ್ಲ ನೀನು ತಿನ್ನಲೇಬೇಕು ಅಂತ. ಅದು ಇವರು ಅಲ್ಲ. ಸರಿ ನಾನು ಗುರುಗಳು ನೆನೆಸ್ಕೊಂಡು ಏನು ಮಾಡೋದು ಇವತ್ತು ಹಿಂಗಾಯ್ತು ಅಂತ ಪಾಠ ಹತ್ರ ಓದ್ತಾ ಇದ್ದೀನಿ. ಫೋನ್ ಹರಿಓಂ ಗುರುಗಳಂದ್ರೆ ಬರೋಕ್ಕಾಗತ್ತೆ ಆಶ್ರಮಕ್ಕೆ ಬರ್ತೀನಿ ಗುರುಗಳಂದ್ರೆ ಬಾಯಿ ಅಂತ ಪಟ್ಟಂತ ಬಂದ್ಬಿಟ್ಟಲ್ಲ ಏನು ಬಂದ್ಬಿಟ್ಟು ನಾನು ಬಂದಿದ್ದು. ಆ ಕಡೆ ನೋಡ್ತಾನೆ ಹಿಂಗೆ ಇದ್ದೇ ಬಾಟ್ಲು ಬಾ ಅಂತ ಬಂದ್ರೆ ಒಳಗಡೆ ಬಾ ಅಂತ ಬಂದೆ. ನೀನು ಇರೋದೇನು ಮಾಡ್ತಿರೋದು ನೀನು ಏನು ಅಂದ್ರು. ನಾನು ಕಡೆ ಗಡುಗ್ತದೆ ಗುರುಗಳೇ ಅಂತೀರಿ ಏನು ಬಿಟ್ಬಿಟ್ಟಾರೆ. ಯಾವ ಥರ ಮಾಡ್ತಾ ಇದ್ದೀವಿ ಇವತ್ತು ನೀನು ಏನು ಅಂದಿದ್ದೀನೋ ಅಂತ ವಜ್ರಾಸನ ಕುತ್ಕೊಂಡ್ಬಿಟ್ಟೇನೆ. ಗಡಗಡ ಅದುರ್ತಾ ಇದ್ದೀನಿ. ರೋಮಾಲೆ ತಿಳ್ಕೊಂಡ್ಬಿಡ್ತು. ನನಗೇನು ಮಾತಾಡೋಕೆ ಆಗ್ತಾಯಿಲ್ಲ. ಗುರುಗಳೇ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅದು ತಲೆ ಮೇಲೆ ಕೈ ಇಟ್ಬಿಟ್ಟು ಪಟ್ಟಾಗಿ ನಿಂತ್ಬಿಟ್ರಿ. ಅಳುವುದಿಲ್ಲ ಅಂತ ಬಿಡಲಿಲ್ಲ. ತಲೆ ಇಟ್ಬಿಟ್ರಿ. ನಿನ್ಗೇನಾಗಲ್ಲ ಹೋಗಿ ಭಯ ಪಡ ಅಂದ್ಬಿಟ್ಟು ಒಂದು ಮಾಲೆ ತಂದು ಕಾಕಿ ಹೋಗು ಜಾಗೃತವಾಗಿ ನೀನು ಸರಿ ಗುರುಗಳೇ ಈ ಥರ ಮಾಡಿ. ಆಮೇಲೆ ನಾನು ಏನು ಮಾಡೋದಲ್ಲ ಈಗ ಮನೆಗೆ ಇದ್ದು ಚೆನ್ನಾಗಿ ತೋಟದಲ್ಲಿ ಒಂದು ಮನೆ ಹಾಕ್ತೀನಿ. ಗುರುಗಳು ಇಷ್ಟು ಮಾಡಿದ್ದಾರೆ ನನಗೆ. ಮನೆ ಅಂತ ಕರ್ಕೊಂಡು ಭಯ ಆಯಿತು. ಒಂದು ಭಯ ಆಯಿತು. ನನ್ನ ದುಡ್ಡಿಲ್ಲ. ಬೇರೆ 60,000 ಅಷ್ಟೇ. ನೀನು ಭಯ ಹಾಕ್ಬೇಕು. ನನ್ನ ದುಡ್ಡಿಲ್ಲ ಗುರುಗಳೇ ನೀನು ಹಾಕ್ಬೇಕು. ಗುರುಗಳು ಕೊಡಿಲ್ಲ, ಯಾರು ಕೊಡಿಲ್ಲ. 12 ಲಕ್ಷ ರೂಪಾಯಿ ಆಗಿದೆ. ಅದು ಹೆಂಗಾಯ್ತು ಮನೆಗೆ ಗೊತ್ತಿಲ್ಲ. ಮನೆ ಹಾಕಬೇಕು. ಸರಿ ಗುರುಗಳು ಕೇಳೋದಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಬರ್ತಾ ಇದ್ದೀನಿ. 2 ರೂಪಾಯಿ ಎಕ್ಸ್ಟ್ರಾ ಹಾಕ್ತಿದ್ದೀನಿ ಮೇಲೆ ಏನು ಮಾಡೋದು ಅಂತ. ಗುರುಗಳು ತಟ್ಟಲ್ಲಿ ಹಣ್ಣು ಹೂವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯಿಗೆ ಇಟ್ಕೊಂಡು ಅವ್ರು ಬರ್ತಾವ್ರೆ ತಡೆದಾಡಿ ನೀಚೆ. ಮನೆ ಸಾಕ ಇನ್ನ ಬೇಕಾ ಅಯ್ಯೇ ತಪ್ಪ ಎಲ್ಲಿ ಬಂದಿದ್ರು ಇವರು ಯಾವಾಗ ನೋಡಿದ್ರು ಅಂತ ನಾನು ಎಲ್ಲ ಗುರುಗಳೇ ಇದು ಏನಿಲ್ಲ ಅಂದ್ಬಿಟ್ಟು ನಂತ ಇದಾಯ್ತು. ಮೇಲೆ 2 ರೂಪಾಯಿ ಎಕ್ಸ್ಟ್ರಾ ಅದು ನಿಧಾನ ನಿಮ್ಗೆ ಬೇಕಾಗ್ತದೆ ನಾನು ಇರಲಿ ಬರ್ತಾರೆ ಮಾಡ್ಕೋ ಅದನ್ನ. ಅದ್ರಲ್ಲಿ ಬೇರೆ ಸಾಕು ಸಂತೃಷ್ಟಿಗೆ ಬಂದಿರೋದು ಆ ಥರ ಮಾಡಿದ್ದಾರೆ ಗುರುಗಳು. ಹಂಗೆ ಮಾಡಿ ಆಮೇಲೆ ನಾನು ಬಂದಾಗ ಹೋಗಂಗೆ ಬಂದೆ ಹತ್ಕೊಂಡೆ. ಗುರುಗಳೇ ನಾನು ಬೇಡ ಅಂತ ಇದ್ದೀನಿ ಜಲದಲ್ಲಿ 33 ವರ್ಷ ನಾನು ಆಗಿರಲಿಲ್ಲ. ಹಿಂಗೆ ಇರಬೇಕು ಅಂದ್ಬಿಟ್ಟು 22 ದಿವಸ ಇಲ್ಲೇ ಇದ್ದೆ. ಗುರುಗಳು ಅವಾಗ ಹೇಳಿದ್ರು ನಿನ್ನೊಳಗೆ ನೀನು ಕೇಳೋ ಯಾರ ಮಾತು ಕೇಳಬೇಡ, ಶಾಸ್ತ್ರ ಮಾತು ಕೇಳಬೇಡ. ಇವನು ಹೇಳಿದ್ರೆ ನಿಲ್ಬೋದು, ಇವನು ಹೇಳಿದ್ರೆ ನಿಲ್ಲಕ್ಕಾಗಲ್ಲ. ಆವಾಗ ಇಲ್ಲಿ 22 ದಿವಸ ಇಲ್ಲಿ ಇರೋಕ್ಕಾಗಿಲ್ಲ ನನ್ನ ಕೈಗ. ಗುರುಗಳು ಹೇಳಿದ್ರು ಇಲ್ಲಿ 2 ತಿಂಗಳು ಇರು ನೀನು, ಇಲ್ಲಾಂದ್ರೆ ಅಲ್ಲಿ ಸಂಚಿನಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಕಳಿಸ್ತೀನಿ. 3 ತಿಂಗಳು ಇದ್ದಿದ್ರೆ ಅಲ್ಲಿ ನೀನು ಕಳಿಸ್ತೀನಿ ಅಂದಿದ್ರು. 22 ದಿವಸನೇ ಅಲ್ಲಿ ಇದ್ದಿದ್ದು. ಅವರಂದ್ರು 22 ದಿವಸ ನೀನು ವಿಚಾರ ಅಷ್ಟೇ ಈ ಜಲದಲ್ಲಿ ಹತ್ಕೊಂಡು ಪತ್ರಕ್ಕೆ ಎತ್ಕೊಂಡು ಕೊಟ್ಟೆ. ಗುರುಗಳೇ ನಾನು ಓದೆ ಈಗ ಅಷ್ಟೇ ಎಲ್ಲ ಸುಳ್ಳು ಎಲ್ಲ ಇವನು ಮೋಸ ಇವನು ಮಾಡಿದ್ದು ಏನಿಲ್ಲ. ಇವನು ಲಾಯಕ್ಕಿಲ್ಲ ಗುರುಗಳೇ. ಅಷ್ಟೊಂದು ನೀವು ದರ್ಶನ ಬೇಡ ಅಂತ ಬೈರಿ ನೀವು ಏನಾದ್ರು ಮಾಡಿ ಗುರುಗಳೇ ಅಂತ ಪತ್ರಿಕೆ ಹೋಗ್ಕೊಟ್ಟೆ. ಏನು ಮಾಡಲ್ಲಪ್ಪ ಭಯಪಡಬೇಡ. ಸತ್ಸಂಗ ಊಟ ಹಾಕಿ ಸಂಸಾರ ಊರ್ಗಾಯಿ ಹಾಕಿ ಹೋಗ ಮಾಡೋದು. ಎಷ್ಟೋ ಜನ ಮಾಡಿದ್ದಾರೆ ಏನಾಗೋದಿಲ್ಲ ಅಂತ ಗುರುಗಳು. ಆಮೇಲೆ ಆ ಸ್ವಾಮಿಗಳು ಮೊಮ್ಮಗಳನ್ನೇ ನಾನು ಇದಾಗಿದೆ ಅವರೇ ಮಾಡಿದ್ದು. ಅಲ್ಲಿರೋನೆಲ್ಲ ಸೇರಿ ನಾನು ಬೇಡ ಅಂತಿದ್ದೆ. ಬೇರೆ ಕಡೆ ನಾನು ಆಗೋದಿಲ್ಲ ಅಂತ ನಾನು ಅವ್ರ ಮನೇಲಿ ಮಾಡಿ 2-3 ಮಕ್ಕಳಾಗಿ ಎಲ್ಲ ಆನಂದವಾಗಿ ಎಲ್ಲ ಇದ್ದೆ. ಗುರುಗಳು ಇಷ್ಟು ನಮ್ಮನ್ನ ಮುಂದೆ ಕರ್ಕೊಂಡು ಬಂದ್ವಿ. ಇವತ್ತು ಮನೇಲಿ ಕೂಡ ಸತ್ಸಂಗ, ಮಂಗಳವಾರ ಭಗವದ್ಗೀತೆ, ಶುಕ್ರವಾರ ವಿವೇಕ ಚೂಡಾಮಣಿ. ಇಡೀ 20 ವರ್ಷಕ್ಕಿಂತನೂ ಅಲ್ಲಿ ನಡ್ಕೊಂಡು ಮಾಡ್ಕೊಂಡಿದ್ದೀವಿ, ಬರ್ತಾನೆ ಇದ್ದೀವಿ. ಎಷ್ಟೋ ಸಂತೋಷ. ಭಜನೆ ಎಲ್ಲ ಆಗ್ತದೆ. 20 ಜನ 30 ಜನ ಬರ್ತಾರೆ. ತುಂಬ ಸಂತೋಷ. ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದೂ ಗುರುಗಳೇ ಇವಾಗ ಅಷ್ಟೇ ಯಾವಾಗ ಅಷ್ಟೇ. ಮೊನ್ನೆ ಒಂದು ದಿವಸದಲ್ಲಿ ಬಂದಿದ್ದೀನಿ ಹೊಟ್ಟೆ ಆಯಿತು ಹಣ್ಣು ತಗೊಳ್ಳೋಣ ಅಂತ ಬಂದೆ. ಯಾರಿಲ್ಲ ಬೇಡ ಯಾವಾಗ ಬೇರೆ ತಗೋಬೇಕು ಅಂತ ನಾನು ಹೋಗಿ ನೀರು ಕಟ್ತಾ ಇದ್ದೀನಿ. ನೀವು ಕವರಲ್ಲಿ ಎತ್ಕೊಂಡು ಬರ್ತಾ ಇದ್ದೀರಾ ಮನೆ ಗುರುಗಳು ಇವಾಗೂ ಇದ್ದಾರೆ ಯಾವಾಗೂ ಇದ್ದಾರೆ. ಗುರುಗಳು ಮರೆಯಕ್ಕಾಗಲ್ಲ. ಗುರುಗಳಿಲ್ಲ ಅಂತಿಲ್ಲ. ಗುರುಗಳು ಹೇಳಿದ್ರು ನಾವು ರೂಪಾಯಿ ಇರೋದಲ್ಲಪ್ಪ ಗುರುಗಳು ನಿಮ್ಮಳೆ ನಮ್ಮೊಳಗಿರೋ ಅಂತರ್ಯಾಮಿಗಳೇ ಗುರು. ಅವನು ನಿಜವಾದ ಗುರು. ಇದನ್ನು ನೋಡ್ಬೇಡ, ಈ ಕಾರ್ಯ ನೋಡ್ಬೇಡ್ರಿ. ಗುರು ಅಂದ್ರೆ ನಿಮ್ಮೊಳಗೆಲ್ಲ ತುಳುಗಳಾಗ್ತಾ ಇದ್ದಾನೆ ಅವನು ಗುರು. ಅದಕ್ಕೆ ಕೇಳ್ಕೊಟ್ರಿ ಅಂತ ನಾವು ಕೇಳಿದ್ವಿ. ಈ ಅವಕಾಶ ಕೊಟ್ಟಿದ್ದೆ.